ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಉದ್ದಿನ ಹಪ್ಪಳವನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಈ ಉದ್ದಿನ ಹಪ್ಪಳ ಮತ್ತು ಉಪ್ಪಿನಕಾಯಿ ಇವೆಲ್ಲ ಊಟದ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಒಂದು ದಿನ ನಾವು ಸಾಂಬಾರು ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಈ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಎಲ್ಲ ಉಪ್ಪಿನಕಾಯಿ ಮತ್ತು ಉದ್ದಿನ ಹಪ್ಪಳ ಹಾಕ್ಕೊಂಡು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಉದ್ದಿನ ಹಪ್ಪಳವನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಇಲ್ಲಿ ನಾನು 3 kg ಆಗುವಷ್ಟು ಉದ್ದಿನ ಬೇಳೆ, ಹಾಗೆಯೇ ಅರ್ಧ kg ಆಗುವಷ್ಟು ಬ್ಯಾಡಗಿ ಮೆಣಸು, ಒಂದು 10 ಸ್ಪೂನ್ ಕಾಳುಮೆಣಸು, ಒಂದು 5 ಸ್ಪೂನ್ ಓಂಕಾಳು, ಒಂದು 20ರಿಂದ 25 ಬೆಳ್ಳುಳ್ಳಿ, ಇದಿಷ್ಟನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಇಲ್ಲಿ ನಾವು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸಿದ್ದೀವಿ. ಇಷ್ಟನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಹಾಗೆಯೇ ಇಲ್ಲಿ ನಾನು ಒಂದು ಪ್ಲೇಟಿನಲ್ಲಿ 3 ಚಮಚ ಆಗುವಷ್ಟು ಕೊರಿಯಾಂಡರ್ ಪೌಡರ್ ತಗೊಂಡಿದ್ದೀನಿ, ಒಂದು ಚಿಕ್ಕದಾದಂತಹ ಇಂಗಿನ ಉಂಡೆ, ಹಾಗೆಯೇ 2 ಚಮಚ ಆಗುವಷ್ಟು ಹಪ್ಪಳದ ಖಾರ, ಒಂದು 3 ಚಮಚ ಆಗುವಷ್ಟು ಪುಡಿ ಉಪ್ಪು, ಇದಿಷ್ಟು ನಾವು ರೆಡಿ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಕಲ್ಲುಪ್ಪು ಸಹ ಬೇಕಾಗುತ್ತೆ. ಕಲ್ಲುಪ್ಪು 1.5 ಲೋಟದಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ಒಂದು ದೊಡ್ಡ ಈ ಸೈಜ್ ನೋಡಿ, ಈ ಸೈಜ್ ಲೋಟದಲ್ಲಿ 1.5 ಲೋಟದಷ್ಟು ಕಲ್ಲುಪ್ಪು ತಗೋಬೇಕು. ಇದಿಷ್ಟು ರೆಡಿ ಮಾಡ್ಕೋಬೇಕು ನಾವು ಫಸ್ಟು. ಹಾಗೆಯೇ ಇಲ್ಲಿ ಉದ್ದಿನ ಬೇಳೆಯನ್ನು ಏನು ಮಾಡಿದ್ದೀವಿ, ಹಿಟ್ಟಿನ ಗಿರಣಿಯಲ್ಲಿ ತೊಗೊಂಡು ಹೋಗ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀವಿ ನಾವು. ಅದೇನಕ್ಕಂತ ಹೇಳಿದರೆ ಹಿಟ್ಟಿನ ಗಿರಣಿಯಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಲ್ವಾ, ಪೌಡರು ತುಂಬ ಸ್ಮೂತಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಗಿರಣಿಯಲ್ಲಿ ತೊಗೊಂಡೋಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ. ನಂತರ ಏನು ಮಾಡಬೇಕು, ಇಲ್ಲಿ ಬ್ಯಾಡಗಿ ಮೆಣಸಿದೆಯಲ್ಲ, ಈ ಬ್ಯಾಡಗಿ ಮೆಣಸನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಈಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಗ್ರೈಂಡರಿಗೆ ಹಾಕ್ತೀವಿ. ಗ್ರೈಂಡರಿಗೆ ಹಾಕಿ ಅದನ್ನು ಸಣ್ಣಗೆ ನಾವು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು. ಅದಕ್ಕೋಸ್ಕರ ಅಲ್ಲಿ ಜರಿ ಜರಿ ಇರಬಾರ್ದು ಅನ್ನೋದು ಒಂದೇ ರೀಸನ್ಗೋಸ್ಕರ ನಾವೇನು ಮಾಡ್ತೀವಿ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫಸ್ಟು ಪೌಡ್ರ್ ಮಾಡ್ಕೋತೀವಿ. ನೋಡಿ, ಹೀಗೇ ಸ್ವಲ್ಪ ಸ್ವಲ್ಪನೇ ಬ್ಯಾಡಗಿ ಮೆಣಸು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ಪೌಡ್ರ್ ಆಗಬೇಕು ನೋಡಿ. ಇಷ್ಟು ಸಣ್ಣಗೆ ಪೌಡ್ರ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ಫಸ್ಟು. ಇಲ್ಲಿ ಪೌಡರ್ ಮಾಡ್ಕೊಂಡಿರುವಂತಹ ಈ ಬ್ಯಾಡಗಿ ಮೆಣಸು ಪೌಡ್ರ್ ಇದೆಯಲ್ಲ, ಚಿಲ್ಲಿ ಪೌಡರು, ಈ ಚಿಲ್ಲಿ ಪೌಡರ್ನ ನಾವು ಏನು ಮಾಡಬೇಕು, ಇವಾಗ ಗ್ರೈಂಡರಿಗೆ ಹಾಕಿ ರುಬ್ಕೋಬೇಕು. ಗ್ರೈಂಡರಿಗೆ ನಾನು ಹೇಳಿದಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಗ್ರೈಂಡರಿಗೆ ಹಾಕಿ ರುಬ್ಕೋಬೇಕು. ಹೀಗೇ ರುಬ್ಕೊಳ್ಳುವಾಗ ನಾನು ಹೇಳಿದಂಥ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ, ಕಾಳುಮೆಣಸು ಇರ್ಬೋದು, ಮತ್ತು ಓಂಕಾಳು, ಪಪ್ಪಳದ ಖಾರ, ಉಪ್ಪು, ಇದೆಲ್ಲ ನಾನು ಏನೇನು ಹೇಳಿದ್ದೀನಿ ಎಲ್ಲನೂ ಈ ಗ್ರೈಂಡರಿಗೆ ಹಾಕಿ ನಾವು ರುಬ್ಕೋಬೇಕು. ಚೆನ್ನಾಗಿ ಸಣ್ಣಗೆ ನುಣ್ಣಗೆ ಅದನ್ನು ರುಬ್ಬಬೇಕು ಫಸ್ಟು, ಆಯಿತಾ. ರುಬ್ಬಿ ಮಸಾಲೆಯನ್ನು ನಾವು ರೆಡಿ ಮಾಡ್ಕೋಬೇಕು. ನೋಡಿ, ಮಸಾಲೆ ಈ ರೀತಿ ರುಬ್ಕೋಬೇಕು. ಮಸಾಲೆಯನ್ನು ಈ ರೀತಿ ಸಣ್ಣಗೆ ರುಬ್ಕೊಂಡು ಒಂದು ಅಗಲವಾದ ಪಾತ್ರೆಗೆ ನಾವು ಹಾಕೋಬೇಕು. ಅಗಲವಾದ ಪಾತ್ರೆಗೆ ಮಸಾಲೆ ಎಲ್ಲನೂ ರುಬ್ಕೊಂಡು ಈ ರೀತಿ ಹಾಕೋಬೇಕು ನೋಡಿ. ನಂತರ ಈ ಮಸಾಲೆಗೆ ನಾವು ಉದ್ದಿನ ಬೇಳೆಯ ಪೌಡ್ರ್ ಇದೆ ನೋಡಿ, ಆ ಉದ್ದಿನ ಬೇಳೆಯ ಪೌಡ್ರನ್ನು ಈ ಮಸಾಲೆಗೆ ಹಾಕಿ ಕಲಿಸ್ಕೋಬೇಕು. ಕೈಯಲ್ಲೇ ನೀಟಾಗಿ ಕಲಿಸ್ಕೋಬೇಕು. ಅದು ಒಂದು ಹದಕ್ಕೆ ಬರೋವರೆಗೂ ನಾವು ನೀಟಾಗಿ ಅದನ್ನು ಕಲಿಸ್ಕೋಬೇಕು. ನಂತರ ಆ ಹಿಟ್ಟಿದೆಯಲ್ಲ, ಆ ಹಿಟ್ಟನ್ನು ನಾವು ಕಡೆಯುವ ಕಲ್ಲಿದೆಯಲ್ಲ, ಹಿಂದಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಕಡೆಯುವ ಕಲ್ಲು. ಮೊದಲು ಕರೆಂಟು ಯಾವುದು ಇಲ್ಲದೆ ಇರುವಂತಹ ಟೈಮಲ್ಲಿ ಕಡೆಯುವ ಕಲ್ಲಲ್ಲಿ ಅಲ್ವಾ ಸಾಂಬಾರು ಮಾಡ್ತಿರೋದು. ಆ ಕಲ್ಲನ್ನು ನಾವಿಲ್ಲಿ ಉಪಯೋಗಿಸ್ಕೋಬೇಕು. ಆ ಕಲ್ಲಿಗೆ ಈ ಹಿಟ್ಟನ್ನು ಹಾಕಿಬಿಟ್ಟು ಕುಟ್ಟಬೇಕು. ಇಲ್ಲಿ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ, ಕೈಯಲ್ಲಿ ದೂಡಿ ಕೊಡ್ತಿದ್ದಾರೆ. ಹಾಗೆಯೇ ನಮ್ಮ ಆಂಟಿ, ಅಮ್ಮನ ತಂಗಿ ಚಿಕ್ಕಿ ಏನು ಮಾಡ್ತಿದ್ದಾರೆ, ಒಂದು ಒನಕೆಯಿಂದ ಅದನ್ನು ಕುಟ್ತಾಯಿದ್ದಾರೆ. ಅದೇ ರೀತಿ ಕುಟ್ಟಿ ಅದೇನಾಗುತ್ತೆ, ಒಂದು ಹದ ಬರುತ್ತೆ, ಮತ್ತೆ ಒಂದು ಹದ ಬರುತ್ತೆ. ಕಲಿಸಿದಾಗ ಒಂಥರ ಹದ ಇರುತ್ತೆ, ನೀವು ಅದು ಕುಟ್ಟಿ ಅದನ್ನು ಒಂದು ಹದ ಮಾಡಿದಾಗ ಇನ್ನೊಂದು ಥರ ಅದು ಕರೆಕ್ಟಾಗಿ ಒಂದು ಹದಕ್ಕೆ ಬರುತ್ತೆ. ಇವಾಗ ನೋಡಿ, ಈ ಥರ ಒಂದು ಹದಕ್ಕೆ ಬರಬೇಕು, ಈ ರೀತಿ ಬರಬೇಕು ನೋಡಿ. ಇಲ್ಲಿ ಈ ರೀತಿ ಹದಕ್ಕೆ ಬರುತ್ತೆ ನೋಡಿ, ಇದನ್ನು ಕಲ್ಲಿಗೆ ಕುಟ್ತಾ ಇದ್ದಾರೆ ಅಮ್ಮ. ಈ ರೀತಿ ಹದ ಬರಬೇಕು. ಅದು ಮುಟ್ಟು ನೋಡಿದಾಗ ತುಂಬ ಸಾಫ್ಟಾಗಿರಬೇಕು, ತುಂಬ ಸಾಫ್ಟಾಗಿರಬೇಕು. ಅದು ಗಟ್ಟಿ ಇರಬಾರ್ದು, ತುಂಬ ಸಾಫ್ಟಾಗಿರುತ್ತೆ. ಫೈನಲಿ ನೋಡಿ, ಇಷ್ಟು ಹದಕ್ಕೆ ಬಂದಿದೆ ಹಿಟ್ಟು. ಇವಾಗ ರೆಡಿಯಾಗಿದೆ, ಆಲ್ಮೋಸ್ಟ್ ಹಪ್ಪಳ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ. ಆಮೇಲೆ ಏನು ಮಾಡಿದ್ದೀವಿ, ಗ್ರನೈಟಿಗೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಗ್ರನೈಟಿಗೆ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನು ಅಲ್ಲಿ ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ನಾದಿ ಅದನ್ನು ಉದ್ದಕ್ಕೆ ಮಾಡ್ಕೋತೀವಿ. ಆದಷ್ಟು
ಫಸ್ಟು ಅದನ್ನು ಕೈಯಲ್ಲೇ ಒತ್ತಿ ಅದನ್ನು ಪ್ರೆಸ್ ಮಾಡಿಬಿಟ್ಟು ನಾದಬೇಕು. ಆವಾಗ ಏನಾಗುತ್ತೆ, ಮತ್ತು ಹಿಟ್ಟು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿಬಿಟ್ಟು ತುಂಬ ಉದ್ದಕ್ಕೆ ಹೋಗ್ಬಿಡುತ್ತೆ, ತುಂಬ ಬಳ್ಳಿ ಥರ ಉದ್ದಕ್ಕೆ ಹೋಗುತ್ತೆ ಅದು. ನೋಡಿ ಈ ರೀತಿ ಉದ್ದಕ್ಕೆ ಬರುತ್ತೆ. ನಂತರ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋದು ಏನಕ್ಕಂದರೆ ನಮಗೆ ಒಂದೇ ಸೈಜ್ ಉಂಡೆ ಆಗಬೇಕಲ್ವ ಹಪ್ಪಳಕ್ಕೆ. ಒಂದೇ ಸೈಜ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಕಟ್ ಮಾಡ್ಕೋತೀವಿ. ಕಟ್ ಮಾಡಿಕೊಂಡು ಅದನ್ನು ಉಂಡೆ ಮಾಡ್ಕೋಬೇಕು. ನೋಡಿ ಈ ಸೈಜು ಉಂಡೆ ಆಗಬೇಕು. ಇವಾಗ ನೋಡಿ ಹಪ್ಪಳಕ್ಕೆ ಉಂಡೆ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಹಪ್ಪಳ ಮಾಡ್ಕೊಳ್ಳೋದು. ಹಪ್ಪಳ ಮಾಡ್ಕೊಳ್ಳೋದು ಹೇಗೆ ಅಂತೇಳಿದರೆ, ಹಪ್ಪಳ ಮಾಡುವಂತಹ ಒಂದು ಮಣೆ ಇರುತ್ತೆ. ಹಾಗೆಯೇ ನೀವು ಚಪಾತಿ ಮಾಡ್ತೀರಲ್ಲ, ಚಪಾತಿ ಕೋಲು ಸಾಕು ಅದನ್ನು ಯೂಸ್ ಮಾಡಿಕೊಂಡು ಹಪ್ಪಳ ಮಾಡ್ತೀವಿ. ಹಪ್ಪಳ ಮಾಡಬೇಕಾದ್ರೆ ಆ ಉದ್ದಿನ ಬೇಳೆ ಪೌಡ್ರನ್ನ ನೀವು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಅದು ಅಂಟ್ಕೊಂಡ್ರೆ ನೋಡಿ ಆ ಥರ ಎಲ್ಲಾದರೂ ಅಂಟ್ಕೊಂಡ್ರೆ ಅದಕ್ಕೆ ನಾವು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಹಾಕೋಬೇಕು. ಪೌಡ್ರು ಜಾಸ್ತಿ ಹಾಕೋಬಾರ್ದು. ಹಪ್ಪಳ ಬಿಳಿ ಬಿಳಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಅದ್ರ ಕಲ್ಲರ್ ಬರಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಇವಾಗ ಹಪ್ಪಳ ಮಾಡ್ಕೋಬೇಕು. ನೋಡಿ ಈ ರೀತಿ ಹಪ್ಪಳ ಮಾಡ್ಕೋಬೇಕು. ಇವಾಗ ಹಪ್ಪಳ ಎಲ್ಲ ರೆಡಿಯಾಗಿದೆ. ಇಷ್ಟೊಂದು ಹಪ್ಪಳ ಆಗಿದೆ. ಹಾಗೆಯೇ ಈ ಹಪ್ಪಳವನ್ನು ನೀವು ಮಾಡುತ್ತಾ ಒಂದ್ರ ಮೇಲೆ ಒಂದು ಹಾಕೋತಾ ಇರಬಾರ್ದು. ಒಂದು 5-6 ಆದ ಕೂಡಲೇ ಏನು ಮಾಡಬೇಕು, ಹೊರಗಡೆ ನೀವು ಚಾಪೆ ಹಾಕ್ಕೊಂಡು ಅದಕ್ಕೆ ಎಲ್ಲ ಹಾಕಬೇಕು. ಬಿಸಿಲು ಚೆನ್ನಾಗಿರಬೇಕು. ಬಿಸಿಲು ಚೆನ್ನಾಗಿದ್ದಾಗ ನೀವು ಚಾಪೆ ಹಾಕ್ಕೊಂಡು ಅದಕ್ಕೆ ಈ ಹಪ್ಪಳವನ್ನೆಲ್ಲ ಹಾಕಬೇಕು. ಎಲ್ಲ ಹಾಕಿದ ನಂತರ ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ. ನೀವು ಬೇಕಾದರೆ ಅದನ್ನು ಒಂದು 3-4 ದಿನ ಕಂಟಿನ್ಯೂಸ್ ನೀವು ಬಿಸಿಲಿಗೆ ಹಾಕ್ಬೋದು. ಚೆನ್ನಾಗಿ ಬಿಸಿಲಿದ್ರೆ 4 ದಿನ ಬಿಸಿಲಿಗೆ ಹಾಕಿದರೆ ಸಾಕಾಗುತ್ತೆ. 4 ದಿನ ಬಿಸಿಲಿಗೆ ಹಾಕಿದ ನಂತರ ನಿಮ್ಮ ಹಪ್ಪಳ ರೆಡಿಯಾಗುತ್ತೆ. ತಿನ್ನೋಕ್ಕೆ ಸೂಪರಾಗಿರುತ್ತೆ ಮಾತ್ರ. ಆಮೇಲೆ ಏನು ಮಾಡಿ, ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ನಿಮ್ಮ ಹಪ್ಪಳವನ್ನು ಬಾಣಲೆಗೆ ಬಿಡಿ. ತಿನ್ನಲು ನಮ್ಮ ಹಪ್ಪಳ ರೆಡಿಯಾಗುತ್ತೆ. ಈ ವಿಡಿಯೋ ನೋಡಿದರೆ ನಿಮಗೇನು ಅನಿಸುತ್ತೆ ಅಂದರೆ, ಇಷ್ಟೊಂದು ಕೆಲಸ ಇದೆನಾ, ಇಷ್ಟೊಂದು ಪ್ರೊಸೆಸ್ ಇದೆನಾ ಈ ಹಪ್ಪಳ ಮಾಡೋಕ್ಕೆ ಅನಿಸುತ್ತೆ. ಬಟ್ ಒಂದು ಸಾರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಣ್ಣೆಯಲ್ಲಿ ಹುರಿದಿದ್ದೀನಿ ಹಪ್ಪಳನ, ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಮನೆಯಲ್ಲೇ ಮಾಡಿರುವಂಥ ಹಪ್ಪಳ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಆಲ್.